ರಾಜ್ಯ ರಾಜಕೀಯದಲ್ಲಿ ಈ ಕುರ್ಚಿ ಕದನ ತಾರಕಕ್ಕೆ ಏರ್ತಾ ಇದೆ. ಇಷ್ಟು ದಿನ ಸಚಿವರು ಶಾಸಕರು ಮಾತ್ರ ಇದರ ಬಗ್ಗೆ ಮಾತನಾಡ್ತಾ ಇದ್ರು. ಆದ್ರೆ ಇದೀಗ ಖುದ್ದು ಸಿಎಂ ಹಾಗೂ ಡಿಸಿಎಂ ಅವರೇ ಅಖಾಡಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಒಬ್ರಿಗೊಬ್ರು ಕೌಂಟರ್ ಕೊಡೋ ರೀತಿನಲ್ಲಿ ಇದೆ ಈ ಪೋಸ್ಟ್. ಇದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಬೀದಿಗೆ ಬಿದ್ದು ನಾಯಕತ್ವ ಬದಲಾವಣೆ ಸಮರ. ಸಿಎಂ ಡಿಸಿಎಂ ನಡುವೆ ಪೋಸ್ಟ್ ವಾರ್. ನುಡಿದಂತೆ ನಡೆಯಬೇಕು ಎಂದು ನೆನಪಿಸಿದ್ದ ಡಿಕೆಶಿಯ ಮಾರ್ಮಿಕ ಪೋಸ್ಟ್ಗೆ ಸಿಎಂ ಪರೋಕ್ಷ ಟಕ್ಕರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕಿಚ್ಚು ಬಹಿರಂಗವಾಗಿ ಸ್ಫೋಟವಾಗ್ತಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವಿನ ಕುರ್ಚಿ ಕಾಳಗ ಬೀದಿಗೆ ಬಂದಿದೆ. ಡಿಸಿಎಂ ಮಾರ್ಮಿಕ ಪೋಸ್ಟ್ಗೆ ನೇರವಾಗಿಯೇ ಕೌಂಟರ್ ಕೊಟ್ಟು ಅಖಾಡಕ್ಕೆ ಸಿದ್ಧ ಅಂತ ಖಡಕ್ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪೋಸ್ಟ್ನಿಂದ ಡಿಕೆಶಿ ಕುರ್ಚಿ ಆಸೆಗೆ ತಣ್ಣೀರು ಬಿತ್ತ ಎನ್ನುವಂತಾಗಿದೆ. ಕೊಟ್ಟ ಮಾತು ಉಳಿಸಿಕೊಳ್ಬೇಕು ಅಂತ ಪೋಸ್ಟ್ ಹಾಕಿ ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡಿ ಎಂಬ ಸಂದೇಶ ಕೊಟ್ಟಿದ್ದ ಡಿಕೆ ಶಿವಕುಮಾರ್ಗೆ ಗ್ಯಾರಂಟಿ ಯೋಜನೆ ಪ್ರಸ್ತಾಪಿಸಿ ಸಿಎಂ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಇಷ್ಟು ದಿನ ಶಾಸಕರು, ಸಚಿವರು, ಮಠಾಧೀಶರ ಮಾತಿನಲ್ಲಿ ನಡೆಯುತ್ತಿದ್ದ ಕುರ್ಚಿ ಸಮರ ಇದೀಗ ಖುದ್ದು ನಾಯಕರ ನಡುವೆ ಶುರುವಾಗಿದೆ. ಇನ್ನು ಡಿಕೆಶಿ ಮಾಡಿದ ಪೋಸ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕೊಟ್ಟ ಮಾತು ಉಳಿಸಿಕೊಳ್ಳುವುದು ವಿಶ್ವದಲ್ಲಿ ದೊಡ್ಡ ಶಕ್ತಿ. ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಒಮ್ಮೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದು ಜಗತ್ತಿನ ಅತಿ ದೊಡ್ಡ ಶಕ್ತಿ. ನನ್ನನ್ನೂ ಸೇರಿದಂತೆ ಅದು ನ್ಯಾಯಾಧೀಶರಾಗಲಿ, ರಾಷ್ಟ್ರಪತಿಯಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಎಲ್ಲರೂ ನುಡಿದಂತೆ ನಡೆಯಬೇಕು ಎಂದು ಎಕ್ಸ್ನಲ್ಲಿ ಡಿಕೆಶಿ ಪೋಸ್ಟ್ ಹಾಕಿದ್ದಾರೆ. ಮೊನ್ನೆಯೂ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಮಾತನ್ನ ವೇದಿಕೆಯಲ್ಲಿ ಹೇಳಿದ್ರು. ಇದೀಗ ಮತ್ತೆ ಇದೇ ಪದವನ್ನ ಪೋಸ್ಟ್ ಮಾಡಿರುವುದು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದಂತಿದೆ. ಸಿಎಂ ಪಟ್ಟದ ಬಿಗಿ ಪಟ್ಟು ಸಡಿಲಿಸದ ಡಿಸಿಎಂ ಡಿಕೆಶಿ ಪದೇ ಪದೇ ವಾಗ್ದಾನ ನೆನಪಿಸುವ ಮೂಲಕ ಮಾತಿನ ದಾಳ ಉರುಳಿಸುತ್ತಿದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಲಿ, ನಾನು ಕೊಡ್ಲಿ, ನೀವು ಕೊಡ್ಲಿ, ಮನೇಲಿ ಮಾತಾಗ್ಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇನ್ನು ಡಿಕೆಶಿ ಪೋಸ್ಟ್ಗೆ ಕೌಂಟರ್ ಆಗಿ ಸಿಎಂ ಸಿದ್ದರಾಮಯ್ಯ ಸಹ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿದ್ದರಾಮಯ್ಯ ಗ್ಯಾರಂಟಿ ಪ್ರಸ್ತಾಪ ಮೂಲಕ ಡಿಕೆಶಿ ವಿರುದ್ಧ ಓಪನ್ ವಾರ್ಗೆ ಆತಿಥ್ಯ ಕೊಟ್ಟಂತಿದೆ. ರಾಜ್ಯದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆಯಲ್ಲ, ನಾವು ಜನತೆಗೆ ಕೊಟ್ಟ ಮಾತೆ ನಮಗೆ ಜಗತ್ತು. ಮಾತು ಅಂದ್ರೆ ಶಕ್ತಿಯಲ್ಲ, ಜನಹಿತಕ್ಕಾಗಿ ಲೋಕವನ್ನ ಉತ್ತಮಗೊಳಿಸಿದಾಗ ಮಾತ್ರ ಶಕ್ತಿಯಾಗುತ್ತದೆ. ಶಕ್ತಿ ಯೋಜನೆಯ ಯಶಸ್ಸನ್ನ ಘೋಷಿಸುವ ಹೆಮ್ಮೆ ನನಗಿದೆ. ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ, ಬದಲಾಗಿ 5 ವರ್ಷಗಳ ಕಾಲ ಮುನ್ನಡೆಯುವ ಜವಾಬ್ದಾರಿಯಾಗಿದೆ. ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷವು ಜನರ ಪರವಾಗಿ ನಡೆದುಕೊಳ್ತಿದೆ. ಸಹಾನುಭೂತಿ, ಸ್ಥಿರತೆ ಮತ್ತು ಧೈರ್ಯದಿಂದ ನಡೆದುಕೊಳ್ತಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಒಟ್ಟಾರೆ ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾದಾಟ ಇದೀಗ ಬೀದಿಗೆ ಬಂದು ನಿಂತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.